आपलं स्वागत. पाहूयात आजच्या ताज्या घडामोडी. राजकीय क्षेत्रासोबत सामाजिक क्षेत्राला प्राधान्य देताना आरोग्य, शिक्षण, कृषी, धार्मिक या क्षेत्रांना महत्त्व दिले. सीमा भागात गोरगरीब विद्यार्थ्यांना मोफत शिक्षणाचा लाभ व्हावा, सरकारी शाळांना महत्त्व देऊन या शाळांमधील समस्या दूर व्हाव्यात यासाठी सुमारे 300हून अधिक नवीन वर्गखोल्या उपलब्ध करून दिल्या. संपूर्ण मतदारसंघात प्राथमिक, माध्यमिक, औद्योगिक विद्यालय, महाविद्यालयांमध्ये शासनाच्या विविध योजना राबवून मतदारसंघात शैक्षणिक विकास साधला असल्याचं प्रतिपादन आमदार शशिकला जोल्ले यांनी व्यक्त केलं. बोरगाव इथं शिक्षण संघाच्या के.एस. पाटील माध्यमिक आणि ए.बी. पाटील प्राथमिक शाळेला मंजूर झालेल्या 2 वर्गखोल्यांचे उद्घाटन आमदार शशिकला जोल्ले यांच्या हस्ते करण्यात आले. बोरगाव शिक्षण संघ गेल्या 55 वर्षांपासून सीमा भागात शैक्षणिक कार्य करत आहे. सर्वसामान्य, गरीब, हुशार मुलांना उच्च शिक्षण देऊन त्यांना मदत केली आहे. अशा शाळांना शासनाकडून मदत मिळायला हवी या हेतूनं आपण या ठिकाणी वर्गखोल्या, कंपाऊंडसाठी निधी मंजूर केलाय. शाळेच्या शैक्षणिक प्रगतीसाठी आमचे नेहमीच प्रयत्न असतील अशी ग्वाही यावेळी आमदार जोल्ले यांनी दिली. प्रारंभी शाळेचे संचालक शांतीनाथ लगारे यांनी स्वागत करून प्रास्ताविक करताना शैक्षणिक विकास व्हावा या हेतूनं आमदार शशिकला जोल्ले यांनी या ठिकाणी 2 खोल्या देण्यासोबतच शाळाभोवती कंपाऊंडही बांधून दिले. याप्रसंगी शाळेचे अध्यक्ष राजेंद्र पाटील, हालशुगर उपाध्यक्ष पवन पाटील, भाजप नेते सुनील नांगरे पाटील, संचालक शरद जंगटे, शाळेचे उपाध्यक्ष मनोज कुमार पाटील, संचालक महावीर रोड्ड, अशोक अम्मनावर, एस.टी. लगारे, धन्यकुमार पाटील, वसंत पुजार, शिवाजी बोरे, भाऊ नेजे, संजय पाटील, राजशेखर हिरेमठ, रमेश मालगावे, अक्षय चौगुले, अजित तेरदाळे, अजित कांबळे, फिरोज अपराज, प्रकाश मालगावे, जितेंद्र पाटील, राणी बेवनकट्टी, पंडित हिरेमणी, शाळेचे मुख्याध्यापक ए. धुळा सावंत, आदिनाथ हवले यांच्यासह पालक शिक्षक उपस्थित होते. एसबी न्यूजसाठी बोरगावहून मुख्य संपादक शिवाजी भोरे. ಅವ್ರ ನೆನಪುಗಳು ಕೂಡ ನನಗೆ ಬರ್ತಾವ. ಯಾಕಂದ್ರೆ ಕಂಪೌಂಡ್ ಮಾಡಬೇಕಾದ್ರೆ ಅವರೇ ಸ್ವತಃ ಬಂದು ನನ್ನ ಹತ್ರ ಕಂಪೌಂಡ್ ಬೇಕು ಎ ಪಾಟೀಲ್ ಅನ್ನೋರು ಹೌದು ಹೇಳ್ತಿದ್ರು. ಮತ್ತು ಇದು ಶಿಕ್ಷಣ ಸಂಸ್ಥೆ ನಾವೆಲ್ಲರೂ ಭಾಳ ಕಷ್ಟಪಟ್ಟು ಮಾಡಿದ್ದೀವಿ, ವೈನಿ ನೀವೇನಾದ್ರು ನೋಡಬೇಕು ಅಂತ ಹೇಳಿ ಭಾಳ ನನ್ನ ಹತ್ರ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ 10 ಲಕ್ಷ ಕಂಪೌಂಡ್ಗೆ ನಾವು ಮೊದಲನೇದಾಗಿ ಈ ಶಿಕ್ಷಣ ಸಂಸ್ಥೆಗೆ ಹಾಕಿದ್ವಿ. ಆದರೆ ಅಣ್ಣ ಹೇಳಿದ ರೀತಿಯಲ್ಲಿ 10 ಲಕ್ಷ ಸಾಲಂಗಿಲ್ಲ, ಅದು ನನಗೂ ಕೂಡ ಗೊತ್ತಿದೆ. ಆದರೆ ನಾನು ಇವತ್ತು ನಿಮ್ಗೆ ವಿಶ್ವಾಸ ಕೊಡ್ತೀನಿ, ಈಗ ನಾಳೆ ನಾಡಿದ್ದು ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗ್ಬೋದು. ಇಲೆಕ್ಷನ್ ಆದ ತಕ್ಷಣ ನನ್ನ MLA ಫಂಡಿಂದ ಮತ್ತೆ ಅದಕ್ಕೆ ಹಾಕಿ ಜವಾಬ್ದಾರಿಯನ್ನು ನಾನು ತಗೋತೀನಿ. ಮತ್ತು ವಿಶೇಷವಾಗಿ ಇವತ್ತು 2 ಶಾಲಾ ಕೊಠಡಿಗಳನ್ನು, 2 ಕ್ಲಾಸ್ ರೂಮ್ಗಳನ್ನು ನಾವಿವತ್ತು 8 ಲಕ್ಷ ಇತ್ತಲ್ಲ, 8 ಲಕ್ಷ ಅನುದಾನದ ಅಡಿಯಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಒಂದು 2 ಕೊಠಡಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ಗಡಿ ಭಾಗದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಈ ಶಿಕ್ಷಣ ಸಂಸ್ಥೆ 50 ವರ್ಷದ ಇತಿಹಾಸವನ್ನ ಹೊಂದಿದೆ. ನಾನು ಇವತ್ತು ದೇವರಲ್ಲಿ ಬೇಡ್ಕೊತೀನಿ, 100 ವರ್ಷದ ಒಂದು ಕಾರ್ಯಕ್ರಮ ಕೂಡ ಈ ಶಿಕ್ಷಣ ಸಂಸ್ಥೆ ಮಾಡಲಿ ಮತ್ತು ಆಗಲಿ. ಅಲ್ಲಿವರೆಗೆ ನಾವು ಕೂಡ ಇರುವಂತ ಒಂದು ಸೌಭಾಗ್ಯ ಇರಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಈ ಶಿಕ್ಷಣ ಸಂಸ್ಥೆ ನಿಜವಾಗ್ಲೂ ಕೂಡ ನಾವು ಒಬ್ಬ ಶಿಕ್ಷಣ ಪ್ರೇಮಿ ಇರೋದ್ರಿಂದ ಈ ಒಂದು ಶಿಕ್ಷಣ ಸಂಸ್ಥೆ ನಡೆಸೋದಕ್ಕೆ ಎಷ್ಟು ಕಷ್ಟಗಳು ಬರ್ತಾವೆ ನಮಗೂ ಕೂಡ ಅನುಭವ ಇದೆ. ಹಾಗಾಗಿ ನಾನು ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ, ವಿಶೇಷವಾಗಿ ಈ ಭಾಗದ ಮಗಳಾಗಿ ಮತ್ತು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಈ ಭಾಗದ ಸಂಸದರಾಗಿ ಈ ಶಿಕ್ಷಣ ಸಂಸ್ಥೆಯ ಏಳಿಗೆಗೆ ಏನು ಸಹಾಯ ಸಹಕಾರ ಬೇಕೋ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತಕ್ಕಂಥ ಒಂದು ಮತ್ತು ಉಪಾಧ್ಯಾಯರಾದಂಥ A.D. ಹೌಲೆ ಅವರೇ ಮತ್ತು ಸುನೀಲ್ ಪಾಟೀಲ್ ಅವರೇ, ಜಂಟೆ ಅವರೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ನನ್ನ ಬೋರಗಾಂವ್ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿ ಸಹೋದರರೇ ಮತ್ತು ನನ್ನ ಪತ್ರಕರ್ತ ಸಹೋದರರೇ, ನಿಜವಾಗ್ಲೂ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. ಆದರೆ ಇಂಥ ಒಂದು ಆಧುನಿಕ ಯುಗದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಆದರೆ ನನಗೆ ಬಹಳ ಖುಷಿ ಅನ್ನಿಸ್ತದೆ, ಈ ಬೋರಗಾಂವ್ ಶಿಕ್ಷಣ ಸಂಘ ಪಾಟೀಲ್ ಕೆ.ಎಸ್. ಪಾಟೀಲ್ ಪ್ರೌಢಶಾಲೆ ಮತ್ತು ಎ.ಬಿ. ಪಾಟೀಲ್ ಪ್ರಾಥಮಿಕ ಶಾಲೆ ನಿಜವಾಗ್ಲೂ 50 ವರ್ಷಗಳಿಂದ ಅಲ್ಲ 55 ವರ್ಷಗಳಿಂದ ಎಷ್ಟು ದೂರ ದೃಷ್ಟಿಕೋನವನ್ನು ಇಟ್ಕೊಂಡು ಮತ್ತು ಈ ಗಡಿ ಭಾಗದಲ್ಲಿ, ವಿಶೇಷವಾಗಿ ಗಡಿ ಭಾಗದಲ್ಲಿ ಇವರು ಈ ಶಾಲೆಯನ್ನ, ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಲ್ಲ, ಅದಕ್ಕೆ ಇವತ್ತಿನ ದಿನ नावेल्लರೂ ಅವರಿಗೆ अभिनंदನೆಗಳನ್ನ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका एसबी न्यूज चॅनल आणि नक्कीच सबस्क्राइब करा.